ಹೇಳ್ತಾ ಇರೋ ವಾದ. ಒಂದು ಪ್ರಶ್ನೆ ಕೇಳಿಸ್ಕೊಳ್ಳಿ ಇಲ್ಲಿ ಅಲ್ವಾ, ಈಗ ನಿಮ್ಮ ಕುಟುಂಬದಲ್ಲಾಗಿರೋ ಈ ಕೆಟ್ಟ ಘಟನೆಯಿಂದ ನಾಳೆಯಿಂದ ಯಾವುದೇ ಮುಸ್ಲಿಂ ಧರ್ಮದವರು ಮದ್ವೆ ಕರೆದ್ರೆ ಇನ್ ಯಾವ ಹಿಂದೂ ಧರ್ಮದವರು ಹೋಗಲ್ಲ, ಏನಂತೀರ ಅದಕ್ಕೆ? ಹೋಗಲ್ಲ. ಶೇಮ್ ಕೆಲ್ಸ ಅಲ್ವಾ ಇದು? ನಿಮ್ಮ ಧರ್ಮನೂ ಒಪ್ಪಲ್ಲ, ನಿಮ್ಮ ಧರ್ಮ ಗ್ರಂಥನೂ ಒಪ್ಪಲ್ಲ, ನಿಮ್ ಧರ್ಮದ ಮುಖಂಡರು ಇದನ್ನ ಒಪ್ಪಲ್ಲ ಅಂತ ಇದ್ದಾರೆ. ಅಲ್ಲಲ್ಲ, ನಿಮ್ಗೆ ಆಗದೆ ಇರೋರು ವಿಡಿಯೋ ಮಾಡಿರ್ಬೋದು, ಬಟ್ ಅಲ್ಲಿ ನಿಮ್ಗೆ ಆಗದೆ ಇರೋರು ವಿಡಿಯೋ ಕ್ರಿಯೇಟ್ ಮಾಡಿದ್ದಲ್ಲ, ಏನ್ ಘಟನೆ ಆಗಿದೆ ಅದನ್ನೇ ತೋರಿಸಿದಲ್ವಾ ಸರ್? ಅದನ್ನ ಮೇಡಮ್ ಸುಮಾರು ಕಾಲ್ ಬಂತು ನನಗೆ, ವಿಡಿಯೋ ಇದ್ದೀನಿ ಹೆಂಗ್ ಮಾಡೋಣ ಅಂತ. ಅದು ಏನು ದುಡ್ಡು ಕಾಸಿನ ವಿಚಾರಕ್ಕೆ ಓಕೆ ಓಕೆ ಇರ್ಬೋದು ಎಲ್ಲ ಕೇಳಿ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ಫ್ರೆಂಡ್ಸ್ ಇಂದ ಏನೋ ಪ್ರಾಬ್ಲಮ್ ಇರ್ಬೋದು, ಹಂಗಲ್ಲ. ಜನಕ್ಕೆ ಅಲ್ಲಿ ಊಟ ಮಾಡಿಸಿದ್ ಮೇಡಮ್, ಅದರಲ್ಲಿ ಹಿಂದೂ ಜನಗಳು 250 ಬಂದವರು ಊಟ ಮಾಡಿರೋ ಸಾಕ್ಷಿ ಇದೆ. ಹಿಂದೂ ಧರ್ಮದವ್ರು ಬಂದಿದ್ದಾರೆ ಬಂದಿಲ್ಲ ಅನ್ನಕ್ಕೆ ನೀವು ಕರ್ದಿದ್ದೀರಿ, ಅವ್ರು ಬಂದಿದ್ದಾರೆ ಅಷ್ಟೇ ಅಲ್ವಾ? ಇದೊಂದು ಘಟನೆ ಯಾಕಾಯ್ತು? ನೀವು ಅಷ್ಟು ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರಯೋಜನ ಇಲ್ಲ. ಈಗ ಚೀತು ಅಂತ ಹೋಗಿತಾ ಇದ್ದಾರೆ ನಿಮ್ ಧರ್ಮದವರೇ ನಿಮ್ಮನ್ನ. ಸತ್ಯ ಮೇಡಮ್, ಇದು ಆಗಿರೋದ್ನ ರಾಂಗ್ ರೂಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ನಾನು ಆತರ ಮಾಡಿಲ್ಲ ಮೇಡಮ್. ನಾನು ಒಬ್ಬ ಕನ್ನಡಿಗ, ನನಗೂ ನನ್ನ ಚಾಲಕಲ್ಲಿ ಬಂದು ಕೇಳಿ, ನಾನು ಯಾವ್ದೋ ಒಂದು ಕನ್ನಡ ಬೇರೆ ಧರ್ಮ ಬೇರೆ, ಕನ್ನಡ ಬೇರೆ ಧರ್ಮ ಬೇರೆ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಈಗ ಮನುಷ್ಯ ಕೂಗಾಡಿದಾರಲ್ಲ, ಅವ್ರು ಯಾರು? ನಿಮ್ಮ ಮಾವನ, ನಿಮ್ ಚಿಕ್ಕಪ್ಪನ? ಯಾರವ್ರು? ಮದ್ವೆ ಊಟದಿಂದ ಎಬ್ರಿಸಿದಾರಲ್ಲ, ಬ್ಲೂ ಕಲರ್ ಬ್ಲೇಸರ್ ಹಾಕಿದವ್ರು ಯಾರು? ಅದ್ ನೀವೇನ ಎಬ್ರಿಸಿರೋದು? ಸಮೀವುಲ್ಲ ನೀವೇನದು? ಊಟ ಕೂರ್ಸಿರೋರ್ನ ಈಗ ಇಡೀ ಕುಟುಂಬದವರು ನೀವು ಕ್ಷಮೆ ಕೇಳ್ಬೇಕು ಅಂತ ನಿಮ್ಮದೇ ಧರ್ಮದವ್ರು ಹೇಳ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ತೀರಾ, ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ನಿಮ್ಮ ಮೇಲಿರೋ ಪಾಪ ಹೋಗುತ್ತೆ. ಆಮೇಲೆ ಇಲ್ಲ ಅಂದ್ರೆ ಏನ್ ಹೇಳ್ತಾ ಇದಾರೆ, ನಿಮ್ಮದೇ ಮಸೀದಿಗಳಲ್ಲಿ ಕೊಡ್ತಾರಲ್ಲ ಮದ್ವೆ ಆಗಿರೋದ್ ಸರ್ಟಿಫಿಕೇಟ್, ಅದನ್ನ ಕೊಡಲ್ಲ ಅಂತ ಇದಾರೆ. ಯಾಕಂದ್ರೆ ಧರ್ಮಕ್ಕೆ ಕಳಂಕ ನೀವುಗಳು ಅಂತ. ಒಪ್ಕೊಳ್ತೀರಾ ಅದನ್ನ? ಆದಷ್ಟು ಬೇಗ ಈ ಕೂಡ್ಲೆ ನಿಮ್ಮ ಕುಟುಂಬದವ್ರು ಹೋಗಿ, ಅಲ್ಲಿ ಯಾರು ಕಟಿಂಗ್ ಶಾಪ್ ಅಂತ ಹೇಳಿದ್ರಿ, ನೀವು ಪರಿಚಯ ಇರುವಂತವ್ರೆ ಅಂತ ಹೇಳಿದ್ರಿ, ಅವ್ರ ಹತ್ರ ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿರೋ, ಕಾಲಿಡ್ತಿರೋ, ನಿಮಗ್ ಬಿಟ್ಟಿದ್ದು ಆ ವಿಡಿಯೋ ಈ ನಂಬರ್ಗೆ ನೀವು ಹಾಕಿದ್ರೆ ಬಹಳ ಉತ್ತಮ. ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಏನ್ ಹೇಳ್ತೀರಾ ಪಾಷ ಅವ್ರೆ? ನೋಡಿ ಮೇಡಮ್, ಈಗ ತಪ್ಪು ಮಾಡಿಬಿಟ್ಟು ಅಲ್ಲಲ್ಲೋ ಕೊಲ್ಲೋ ಅಂತಾರೆ, ಆ ಥರ ಮಾಡ್ತಾ ಇದ್ದಾರೆ. ತಪ್ಪಾಗಿದೆ ಇವ್ರಿಂದ, ಇವರೇ ಮಾಡಿರೋದು. ಈಗ ಬೆಳಗಿಂದ ಫೋನ್ ಎತ್ತಾ ಇಲ್ಲ, ಈಗ ಎತ್ತರು ಹೆಂಗೆ ಮಾತಾಡ್ದಾರಲ್ಲ, ಈ ನಾವು ಮಾತು ಹೇಳಿದ್ದೀನಲ್ಲ, ಇವರು ಕ್ಷಮೆ ಕೇಳಲಿಲ್ಲ. ನಮ್ಮ ಯಾರು ಹಿಂದೂ ಬಾಂಧವರು ಕಟ್ಟಿಂಗ್ ಶಾಪ್ನವ್ರು ಇದ್ದಾರಲ್ಲ, ಅವ್ರಿಗೆ ಕ್ಷಮೆ ಕೇಳಬೇಕು, ಜೊತೆಯಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಬೇಕು. ಅವರು ಇಲ್ಲ ಅಂದರೆ ಕ್ರಮ ನಾವು ತಗೊಳ್ತೀವಿ. ತಗೊಳ್ತೀವಿ, ಅದೇ ನಾವು ಬೈಕಾಟ್ ಮಾಡಬೇಕು. ಮುಸಲ್ಮಾನರು ಇವರಿಗೆ ಬೈಕಾಟ್ ಮಾಡಬೇಕು. ಆ ಥರ ಇವ್ರನಿಂದ ತುಂಬ ದೊಡ್ಡ ಒಂದು ಇದಾಗಿದೆ ನಮ್ಮ ಕರ್ನಾಟಕದಲ್ಲಿ. ಯಾರ್ಯಾರು ನೋಡ್ತಾರೆ ಹಾಕಿದ್ರು ಏನ್ ತಪ್ಪಾಗಲ್ಲ. ಇವ್ರು ಅಂತಿಂತ ಘೋರ ಅನ್ಯಾಯ ಅಲ್ಲ, ಕಡಿಮೆ ಅನ್ಯಾಯ ಎಲ್ಲ ಮಾಡಿರೋದು ಘೋರ ಅನ್ಯಾಯ ನೋಡಿ. ಹೌದು, ಒಬ್ಬರಿಗೆ ಈ ತರ ಮಾಡಿದ್ರೆ ಮರ್ಯಾದೆ ಹೋಗಿದೆ ಪಾಪ. ನಿಜವಾಗ್ಲೂ ತುಂಬಾ ಅವರು ಶೇಮ್ ಆಗಿದೆ. ಹಿಂದೂ ಧರ್ಮದವರು ನೀವು ಯಾರಾದ್ರೂ ನಿಮ್ಮನೆ ಫಂಕ್ಷನ್ ಕರೆದ್ರೆ ಹಿಂದೆ ಮುಂದೆ ನೋಡ್ತಾರೆ, ಮೇಡಮ್ ಭಯ ಬರ್ತಾ ಇದ್ದು. ಅದಕ್ಕೆ ನೋಡಿ ಒಂದು ದೊಡ್ಡ ಇದು ಮಾಡ್ಬೇಕು, ಅವರು ಕ್ಷಮೆ ಕೇಳಬೇಕು, ಇದು ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಕ್ರಮ ತಗೊಳ್ತೀವಿ. ಇನ್ನೊಂದು ಅವರೇ ಕ್ಷಮೆ ಕೇಳಬೇಕು. ಅವ್ರ ಕ್ಷಮೆ ಕೇಳಬೇಕು. ಅದು ಇನ್ನೊಂದು ಏನಂದ್ರೆ ನೋಡಿ, ಈಗ ನಾನು ಹೇಳಿದೆ, ಸತ್ತರೆ ಮುಸಲ್ಮಾನರಲ್ಲಿ ಅವನು ಸರಿಯಾಗಿ ಪ್ರಕಾರ ನಡೆದಿದ್ರೆ ಪುನರ್ಜನ್ಮ ಕಾನ್ಸೆಪ್ಟೇ ಇಲ್ಲ ನಮ್ಮ ಹೆಂಗ್ ಸತ್ರೇನು ಕರ್ಮ ಮಾಡ್ಸತ್ರೇನು ಪುಣ್ಯ ಮಾಡ್ಸತ್ರೇನು? ಅಲ್ಲಲ್ಲ, ಅಲ್ಲಿ ಬೇರೆ ಇದ್ದಿದ್ದಲ್ಲ ಮೇಡಮ್. ಇಲ್ಲಿ ಪ್ರಪಂಚ ಆಯ್ತು, ಅಷ್ಟು ಮುಗೀತು, ಪುನರ್ಜನ್ಮ ಇಲ್ಲ. ಜನದ್ದೋದಕ್ ಇದ್ದಲ್ಲ, ಅಲ್ಲಿ ಹೋಗ್ಬೇಕು ನಾವು. ನೋಡಿ, ನಾವು ಯೋಚನೆ ಮಾಡೋದು ಮೇಲ್ಗಡೋದು, ಇದ್ರದ್ದಲ್ಲ. ಇದು ಬಂದಿರೋದು ಒಂದು ಪೈಸಾ. ಇದು ಏನು ಜಿಂದಗಿ ಒಂದು ಪೈಸಾ ಅಂತಾರೆ, 99 ಅಲ್ಲಿ ಇರೋದು. ಅದಕ್ಕೆ ನಾವು ವಿಶ್ವಾಸ ಇರೋದು. ನಮಗೆ ಇದು ವಿಶ್ವಾಸ ಇಲ್ಲ. ಇಲ್ಲಿ ಬಂದಿದ್ದೀವಿ, ತಿಂತೀವಿ, ಸತ್ತೀವಿ, ಹೋಗ್ತೀವಿ. ಆದರೆ ಇದು ನೋಡೋಕೆ ಅದಕ್ಕೆ ಇರೋದು ದಾನ. ದಾರಿ ನೋಡಿ, ಜನ್ನತ್ ಹೋಗೋ ದಾರಿ ಇದೆ. ಬಡವರಿಗೆ, ರಿಲೇಷನ್ಸ್ಗೆ, ಅಕ್ಕಪಕ್ಕನವ್ರಿಗೆ ಚೆನ್ನಾಗಿ ನೋಡಿಕೊಂಡು ಅವ್ರ ಹತ್ರ ಪ್ರೀತಿ ವಿಶ್ವಾಸದಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ತಿನ್ನಬೇಕು, ಅವರು ನಮ್ಮ ಮನೆಗೆ ಬಂದು ತಿನ್ನಬೇಕು. ಇದೇ ನಮಗೆ ಈ ರೂಟು ಜನ್ನದ್ದು ತೋರಿಸೋದು. ಅದಕ್ಕೆ ಇವರು ಹಾಳು ಮಾಡಿದ್ರೆ ಇವ್ರಿಗೆ ಸಮಾಜನೂ ಬೈಕಾಟ, ಮೇಲ್ಗಡೆನೂ ಸಂಬಂಧವನ್ನ ಮಾಡಬೇಡ ಅನ್ನೋದು ಕುರಾನಲ್ಲೇ ಇದೆ ಅಂತ ಕೆಲವೊಬ್ರು ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ. ಅದು ನೀವು ಪ್ರೂವ್ ಮಾಡ್ದಂಗ ತಪ್ಪು. ನೋಡಿ ಏನಿದೆ, ಅಲ್ಲ ನೋಡಿ ಏನಂದ್ರೆ, ಈಗ ಔಷಧಕ್ಕೋಸ್ಕರ ಏನ್ ಕೈಲೆ ಇರುತ್ತೆ, ಒಂದು ದೊಡ್ಡ ಕೈಲೆ ಬಂದ್ಬಿಟ್ರೆ ಏನು ಮೆಡಿಸಿನ್ ಇದಾಗ್ತಾ ಇಲ್ಲ. ಆವಾಗೆ ಬುರಾ ಜಾನುವಾರನ್ನು ಯೂಸ್ ಮಾಡ್ಬೇಕಂತ ಇದೆ.
ಅದು ಒಂದು ಮಾತಿಗೆ ಅದೇ ತಕೊಂಡು ದೊಡ್ಡ ಇಶ್ಯೂ ಮಾಡ್ತಾರೆ. ಇನ್ನೊಂದು ಏನಂದ್ರೆ ನೋಡಿ, ಕಾಫಿರ್ ಅಂತ ಶಬ್ದ ಇದೆಲ್ಲ, ಅದು ನಿಜವಾಗ್ಲೂ ಹೇಳಿದ್ರೆ ಯಾರಿಗನ್ನ ಹಿಂದೂ ಬಾಂಧವರು ಕಾಫಿರ್ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ತಪ್ಪು. ಕಾಫಿರ್ ಅಂತ ಹೇಳ್ಬಾರ್ದು. ಸುಂದರೇಶ್ ಅವರು ನೋಡಿ, ಸುಂದರೇಶ್ ಅವರು ಹಿಂದೂ ಬಾಂಧವರು ಇದ್ದಾರೆ. ಇವರು ಏನೋ ಒಂದು ಮಾತು ಕೋಪ ಬರುತ್ತೆ ನಾನು ಹೇಳಿದ್ರೆ, ಇವರು ಏನೋ ಮುಸ್ಲಿಮ್ಸ್ ಆಗಿಬಿಟ್ರೆ, ಕನ್ವರ್ಟ್ ಆಗಿಬಿಟ್ರೆ, ನಂದು ಸ್ಥಾನ 1, ನನ್ನ ಮುಸಲ್ಮಾನ್ದು, ಇವ್ರದ್ದು 9ನೇ ಸ್ಥಾನ ಆಗ್ಬಿಡುತ್ತೆ ಇಸ್ಲಾಂ. ಅದಕ್ಕೆ ಯಾವತ್ತು ಹಿಂದೂ ಬಾಂಧವರಿಗೆ ನಾವು ಬೆಲ್ ತೋರಿಸಬಾರ್ದು, ಬೇರೆ ಧರ್ಮಕ್ಕೆ ಬೆಲ್ ತೋರಿಸಬಾರ್ದು. ಮುಸಲ್ಮಾನ್ ಆಗ್ಬಿಟ್ರೆ ಅವ್ರು ನಮ್ಮಿಂದ 9 ಸ್ಥಾನ ದೊಡ್ಡವರು. ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಯಾವತ್ತೂ ಒಂದ್ ದಿವಸ ಇಸ್ಲಾಂ ಧರ್ಮ ಒಳ್ಳೆಯದು, ನಾನು ಮುಸಲ್ಮಾನ್ ಆಗ್ತೀನಿ ಅಂತ ಹೇಳಿದ್ರೆ ಹಿಂದೂ ಬಾಂಧವರಿಗೆ ಏನು ಹೇಳ್ಬಾರ್ದು. ಪಾಷಾ ಅವರೇ, ಓಕೆ, ನಿಮ್ಮ ಮಾತಿನ ಅರ್ಥ ಮುಸ್ಲಿಂ ಧರ್ಮದಲ್ಲೇ ಧರ್ಮ ಪಾಲನೆ ಮಾಡ್ಕೊಂಡವನಿಗೆ 1% ಸ್ವರ್ಗ, ಮತಾಂತರ ಆದಂತವರಿಗೆ 9% ಅಂತ. ಸೊ ಮತಾಂತರಕ್ಕೆ ಪ್ರವೋಕ್ ಮಾಡ್ತಾ ಇದ್ದೀರಾ? ಪ್ರವೋಕ್ ಅಲ್ಲ, ನಾನು ಹಿಂದೂ ಬಾಂಧವರಿಗೆ ಒಂದ್ ಬ್ರೇಕ್ ತಗೊಂಡ್ ಬರ್ತೀನಿ. ಬ್ರೇಕ್ ಆದ್ಮೇಲೆ ಮುಸ್ಲಿಂ ಧರ್ಮವನ್ನ ಅನುಸರಿಸ್ತಾ ಇರೋರಿಗೆ ಅಂಡ್ ಮುಸ್ಲಿಂ ಧರ್ಮಕ್ಕೆ